ಈ ವರ್ಷದ ದಾಖಲೆ ಮಳೆಗೆ ಸಾಕ್ಷಿಯಾಗಿದೆ ಬೆಂಗಳೂರಿನಲ್ಲಿ ಸಂಜೆ ಸುರಿದಂಥ ಧಾರಾಕಾರ ಮಳೆ 103 ಮಿಲಿಮೀಟರ್. ಯಲಹಂಕ ಝೋನ್ನಲ್ಲಿ 78 ಮಿಲಿಮೀಟರ್ ಮಳೆ ದಾಖಲಾಗಿದೆ. ರಾಜರಾಜೇಶ್ವರನಗರ ಝೋನ್ನಲ್ಲಿ 54 ಮಿಲಿಮೀಟರ್ ಮಳೆ ದಾಖಲಾಗಿದೆ. ದಕ್ಷಿಣ ಹಾಗೂ ಪಶ್ಚಿಮ ವಲಯದಲ್ಲಿ 40 ಮಿಲಿಮೀಟರ್ ದಾಟಿದಂತಹ ಮಳೆ. ಸಂಜೆಯಿಂದ ಈವರೆಗೆ ದಾಖಲೆಯ ವರ್ಣನಾ ಆರ್ಭಟ. 1999ರಲ್ಲಿ 102 ಮಿಲಿಮೀಟರ್ ಮಳೆ ಆಗಿತ್ತು. ಅದಾದ ಬಳಿಕ ಈ ವರ್ಷ ಅದು ಇವತ್ತು 103 ಮಿಲಿಮೀಟರ್ ಮಳೆ ಆಗಿದೆ. 103 ಮಿಲಿಮೀಟರ್ ಮಳೆ ಆಗಿದೆ. ದಾಖಲೆಯ ಮಳೆ ಆಗಿದೆ ಬೆಂಗಳೂರಿನಲ್ಲಿ. ಅಜಯ್ ನಮ್ಮ ಪ್ರತಿನಿಧಿ ಲೈವ್ ನಲ್ಲಿದ್ದಾರೆ. ಅಜಯ್, ನೀವು ಯಾವ ಜಾಗದಲ್ಲಿದ್ದೀರಿ? ಅಲ್ಲೇನು ಸಮಸ್ಯೆ ಆಗಿದೆ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಅಂದ್ರೆ ನೀವು ಹೇಳ್ತಿದ್ದಾಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು 3 ರಿಂದ 4 ಗಂಟೆಗಳ ಕಾಲ ಇಲ್ಲಿ ಕಂಟಿನ್ಯೂಸ್ಲಿ ಈಗಾಗಲೇ ಮಳೆ ಸುರಿದಿರುವಂಥದ್ದು. ಈಗ ನಾವು ಕೂಡ ಕೃಷ್ಣರಾವ್ ರಸ್ತೆಯಲ್ಲಿ ಕೂಡ ಇರುವಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಒಂದು ರೀತಿ ನೀರು ಕೂಡ ಏನೋ ನಿಂತ್ಕೊಂಡಿತ್ತು. ಆನಂತರ ಏನು ಕ್ಲಿಯರ್ ಆಗಿರುವಂಥದ್ದು. ಇನ್ನು ಕೆಲ ಕಾಲ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇದರ ಜೊತೆಗೆ ಆಂಬ್ಯುಲೆನ್ಸ್ ಕೂಡ ಕೆಟ್ಟಿ ನಿಂತಹ ಕೆಲವೊಂದು ಘಟನೆಗಳು ಕೂಡ ನಡೀತು. ಇನ್ನು ನನ್ನ ಹಿಂಭಾಗದಲ್ಲಿ ಕೂಡ ಇಲ್ಲಿಂದ ಕೆಲ ಕಾಲದಲ್ಲಿ ಇಲ್ಲಿ ಮರಗಳು ಕೂಡ ಈಗಾಗಲೇ ಬಿದ್ದಿರುವಂತ ದೃಶ್ಯವನ್ನು ಕೂಡ ಈಗಾಗಲೇ ನಾವು ಕೂಡ ನೋಡ್ತಾ ಇದ್ದೀವಿ. ಇನ್ನು BBMP ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆನಂತರ ಅದನ್ನ ತೆರವು ಅಜಯ್ ಹೋಗಿರುವಂತದ್ದು. ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಜಯ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲೇ ವೀರೇಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೀರೇಶ್ ನೋಡಿ, ದಾಖಲೆಯ ಮಳೆ ಆಗಿದೆ. ವೀರೇಶ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್ ನಾಗೇಂದ್ರ ಬಾಬು, ಒಂದು ದಾಖಲೆ ಅಂದ್ರೆ 102 mm ಮಳೆ ಆಗಿತ್ತು. ವೀರೇಶ್ ನೋಡಿ, 103 ಮಿಲಿಮೀಟರ್ ಅಂತಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ. ಸಂಪರ್ಕ ಮಾಡ್ತೀನಿ. ಪಟ್ಟೆಗಾರಪಾಳ್ಯದಲ್ಲಿ ಆ ಭಾಗದಲ್ಲಿ ಆದಂಥ ಮಳೆಗೆ ನಗರದ ಹಲವೆಡೆ ಆ ಭಾಗದಲ್ಲಿ ಸೇರಿದಂತೆ ವಿವಿಧ ಕಡೆ ಮಳೆಗೆ ಮರಗಳು ಬಿದ್ದಿವೆ, ಧನಶಾಹಿಯಾಗಿದೆ. ಆಟೋ ಚಾಲಕ ಪಾರಾಗಿದ್ದಾನೆ. ಅದೃಷ್ಟವಶಾತ್ ಆಟೋ ಚಾಲಕನೊಬ್ಬ ಪಾರಾಗಿದ್ದಾರೆ. ನೋಡಿ ಅಲ್ಲಿ ನೀರು ಬರ್ತಾ ಇದೆ, ಅದರಲ್ಲಿ ಗಾಡಿ ತಳ್ಳೋದಕ್ಕೂ ಆಗ್ತಾ ಇಲ್ಲ. ಯಾವ ಫೋರ್ಸಲ್ಲಿ ನೀರು ಹರಿತಾ ಇರ್ಬೋದು ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟದಲ್ಲಿ ಮಳೆ ಆಗಿರ್ಬೋದು ಅಂಥೇಳಿ. ಒಂದು ಕಳಕಳಿ ರಿಪಬ್ಲಿಕ್ ಕನ್ನಡದಿಂದ ಪ್ರತಿಯೊಬ್ಬ ಬೆಂಗಳೂರಿಗರಿಗೂ ಕೂಡ ಮಳೆ ಆದಾಗ ದಯವಿಟ್ಟು ನೀವು ಎಲ್ಲಿ ಸೇಫ್ ಪ್ಲೇಸಲ್ಲಿ ಇರ್ತೀರೋ ಅಲ್ಲೇ ಇರಿ. ಅರ್ಧ ಗಂಟೆ ಲೇಟಾಗಿ ಮನೆಗೆ ಹೋದ್ರೂ ಪರವಾಗಿಲ್ಲ. ಅರ್ಧ ಗಂಟೆ ಅಲ್ಲ, 1 ಗಂಟೆ ತಡವಾಗಿ ಮನೆಗೆ ಹೋದ್ರೂ ಪರವಾಗಿಲ್ಲ. ಒಂದು ವೇಳೆ ಬೇಗ ಹೋಗ್ಬೋಣ ಮನೆಗೆ ಸೇರ್ಕೊಂಬಿಡೋಣ ಅಂತೇಳಿ ಏನಾದರೂ ಹೋದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಕೈಗೋ ಕಾಲ್ಗೋ ಪೆಟ್ಟಾಗುತ್ತೆ, ಜೀವಕ್ಕೂ ಕೂಡ ಸಮಸ್ಯೆ ಬಂದ್ಬಿಡುತ್ತೆ. ಹಾಗಾಗಿ ಮಳೆ ಬರ್ತಾ ಇದೆ ಅಂತ ಗೊತ್ತಾದರೆ ಎಲ್ಲರೂ ಒಂದು ಕಡೆ ಸೇಫ್ ಪ್ಲೇಸಲ್ಲಿ ನಿಂತ್ಕೊಳ್ಳಿ. ಹಾಗಂತ ಮರದ ಕೆಳಗಡೆ ಮಾತ್ರ ದಯವಿಟ್ಟು ನಿಂತ್ಕೋಬೇಡಿ. ಯಾವಾಗ ಯಾವ ಮರ ಎಲ್ಲಿ ಬೀಳುತ್ತೋ ಯಾರಿಗೂ ಗೊತ್ತಾಗಲ್ಲ. ನೋಡಿ ಪಾಪ ಆಟೋ ಚಾಲಕ ಕಷ್ಟಪಡ್ತಿರೋದನ್ನು. ಅಜಯ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅಜಯ್, ನೀವಿರುವಂಥ ಜಾಗದಲ್ಲಿ ಸಮಸ್ಯೆ ಏನಾಗಿತ್ತು ಅಂತೇಳಿ ವಿವರಿಸ್ತಾ ಇದ್ರಿ. ಎಸ್, ಕಂಟಿನ್ಯೂ ಅಜಯ್. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಅಂದ್ರೆ ನಾನೀಗ ಕೃಷ್ಣರಾವ್ ಕೂಡ ಇರುವಂತದ್ದು. ಇಲ್ಲೂ ಕೂಡ
ರಂಬೆ ಕೊಂಬೆಗಳು ಕೂಡ ಈಗಾಗಲೇ ಬಿದ್ದಿರುವುದನ್ನು ಕೂಡ ನೋಡ್ತಾ ಇರುವಂಥದ್ದು. ಅಂದ್ರೆ ಈ ರಸ್ತೆಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ನೀರು ಸಂಪೂರ್ಣವಾಗಿ ಜಾಮ್ ಆಗಿತ್ತು. ಆನಂತರ ಕೆಲ ಕಡೆಗಳು ಕೂಡ ಏನು ರಂಬೆ ಕೊಂಬೆಗಳು ಕೂಡ ಬಿದ್ದಿದ್ವು. ಅದನ್ನ BBMP ಅಧಿಕಾರಿಗಳು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಿ ಇದನ್ನ ತೆರವುಗೊಳಿಸಬೇಕು ಅಂತಾನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇನ್ನು ಈ ರಸ್ತೆಯಲ್ಲೂ ಕೂಡ ಆಟೋ ಆಗಿರ್ಬೋದು ಮತ್ತೆ ಬೈಕ್ ಆಗಿರ್ಬೋದು ಇವೆಲ್ಲವೂ ಕೂಡ ಕೆಟ್ಟಿ ನಿಂತಿದ್ವು. ಯಾಕಂದ್ರೆ ಅಷ್ಟು ಮಟ್ಟಕ್ಕೆ 1 ಅಡಿಯಷ್ಟು ನೀರು ಕೂಡ ರಸ್ತೆ ಮೇಲೆ ನಿಂತಿತ್ತು. ಸೊ ಹೀಗಾಗಿ ವಾಹನ ಸವಾರರು ಕೂಡ ಕೆಲ ಕಾಲ ಪರದಾಡುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿತ್ತು. ಅಂದ್ರೆ ಯಾರೇ ಬೈಕ್ ಸವಾರರು ಆಗಿರ್ಬೋದು, ಅಂದ್ರೆ ನೀವು ಹೇಳ್ದಂಗೆ ಯಾರು ಕೂಡ ನಿಂತಲ್ಲಿ ಅಂದ್ರೆ ಮರದ ಕೆಳಗೆ ನಿಂತರೆ ನಿಜಕ್ಕೂ ಕೂಡ ಸಮಸ್ಯೆ ಆಗತ್ತೆ. ಅದ್ರ ಜೊತೆಗೆ ರಸ್ತೆಗಳಲ್ಲಿ ಕೆಲ ಕಡೆ ಗುಂಡಿಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಬೈಕ್ ಸವಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಜಾಗೃತೆಯಿಂದ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಗುಂಡಿ ಇರೋದು ಕಾಣಿಸೋದಿಲ್ಲ, ಯಾಕಂದ್ರೆ ಮಳೆ ಇರುವಂತ ಸಂದರ್ಭದಲ್ಲಿ ನೀರು ತುಂಬಿಕೊಂಡಿರತ್ತೆ. ಹಾಗಾಗಿ ಅವ್ರು ಹೋಗುವಂತ ಸಂದರ್ಭದಲ್ಲಿ ಅದನ್ನ ಅಬ್ಸರ್ವ್ ಮಾಡೋದಕ್ಕಾಗೋದಿಲ್ಲ, ಅಲ್ಲಿ ಕಾಣಿಸೋದು ಕೂಡ ಇಲ್ಲ. ಸೊ ಹೀಗಾಗಿ ಆ ಸಂದರ್ಭದಲ್ಲಾಗ್ಲಿ ಈ ಒಂದು ಟೈಮಲ್ಲಿ ಸಾಕಷ್ಟು ನಿಧಾನಕ್ಕೂ ಕೂಡ ಹೋಗ್ಬೇಕಾಗತ್ತೆ. ಇನ್ನು ರಂಬೆ ಕೊಂಬೆಗಳು ಕೂಡ ಬೀಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಆದಷ್ಟು ಒಂದು ರೀತಿ ಮಳೆ ಬಂದಂತ ಸಂದರ್ಭದಲ್ಲಿ ಸೇಫ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಆ ನಂತರ ಹೋಗೋದು ನಿಜಕ್ಕೂ ಕೂಡ ಬೆಟರ್ ಅಂತಾನೆ ಹೇಳ್ಬೋದು. ಇನ್ನು ಕೆಲ ಕಡೆಗಳಲ್ಲೂ ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ. ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಮತ್ತೆ ಇನ್ನು ಕೆಲ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಲ್ಲೂ ಕೂಡ ಎಲ್ಲ ಟ್ರಾಫಿಕ್ ಜಾಮ್ನನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಈಗಾಗಲೇ ಟ್ರಾಫಿಕ್ ಅಧಿಕಾರಿಗಳು ಕೂಡ ಈಗಾಗಲೇ ನೀಡಿದ್ದಾರೆ ಅನ್ನೋದು ಮಾತನ್ನು ಗೊತ್ತಾಗ್ತಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಜಯ್ ಹಾಗೆ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಮರ ಬಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಒಂದು ರೀತಿಯಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು. ಇನ್ನು ಈ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ಮರ ಆ ಟ್ರ್ಯಾಕ್ ಮೇಲೆ ಬಿದ್ದು ಕೆಲ ಕಾಲ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತಂತೆ. ಮತ್ತೊಂದು ಕಡೆ ಮೆಜೆಸ್ಟಿಕ್ ಕಡೆ ಮೆಟ್ರೋ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈಗ BMRCL ತೆರವು ಕಾರ್ಯವನ್ನು ಆರಂಭ ಮಾಡಿದೆ ಅನ್ನುವ ಮಾಹಿತಿ. ಇಂದಿರಾನಗರದಿಂದ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಕಡೆ ಸಂಚಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಅದು. ನೋಡಿ, ಇಲ್ಲಿ ಬೈಕ್ ಸವಾರ ಪಾಪ ಕಳ್ಕೊಂಡು ಹೋಗ್ತಿದ್ದಾನೆ. ಸ್ವಲ್ಪ ಏನಾದ್ರು ಸ್ಲಿಪ್ ಆಯಿತು ಅಂತಂದರೆ ಹಾಗೆ ಹೋಗ್ತಾನೆ. ಹಾಗಾಗಿ ಬೆಂಗಳೂರಲ್ಲಿ ಮಳೆ ಬಂದಾಗ ಓಡಾಡಬೇಕು ಅಂತಾರೆ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಯಾವುದೇ ಸರ್ಕಾರ ಬರಲಿ ಹೇಳ್ತಾರೆ ಅಷ್ಟೇ, ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ. ಏನು ಸರಿ ಹೋಗಲ್ಲ, ಹೇಳಿಕೆಗಷ್ಟೇ ಸೀಮಿತ ಆಗುತ್ತೆ ಆ ಹೇಳಿಕೆಗಳು. ಕಂಟ್ರೋಲ್ ರೂಮ್ ಇರುತ್ತೆ, ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಭಾನುವಾರ ಪಾಪ ಎಲ್ಲ ನೆಮ್ಮದಿಯಾಗಿ ಅಧಿಕಾರಿಗಳು ರೆಸ್ಟ್ ಮಾಡ್ತಿರ್ತಾರೆ. ವಾರ ಪೂರ್ತಿ ತುಂಬ ಕಷ್ಟಪಟ್ಟು ವಾರ ಪೂರ್ತಿ ರೆಸ್ಟ್ ಬೇಕಲ್ಲ, ರೆಸ್ಟ್. ಅದಕ್ಕೆ ಇವತ್ತು ಯಾರೂ ಇರೋದಿಲ್ಲ, ಬೇಜಾರು ಮಾಡ್ಕೊಂಬೇಡಿ ಬೆಂಗಳೂರಿನ ಜನರೇ. ನಮ್ಮ ಭಾಳ ಇಷ್ಟು ಅಂತೇಳಿ ನೋಡಿ ಇಲ್ಲಿ ಬಸ್ ಕೆಟ್ಟು ನಿಂತಿದ್ದಲ್ಲಿ ಒಂದು ಬ್ಯಾರಿಕೇಡ್ ಹಾಕಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇರಲ್ಲ ಅಲ್ಲಿ ಅಧಿಕಾರಿಗಳಿಗೆ. ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ರೆಡಿ ಆಗಿರ್ತಾರೆ. ಫೈರ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಈ ರಕ್ಷಣೆ ಮಾಡುವಂಥದ್ದು ಟೀಮ್ ಇರ್ತಲ್ಲ, ಅವ್ರ ಪತ್ರ ರೆಡಿ ಆಗಿರ್ತಾರೆ 24 ಗಂಟೆ, ವಾರದ 7 ದಿನ, ವರ್ಷದ 365 ದಿನ. ಅವ್ರಿಗೆ ಭಾನುವಾರ ಅಂತಿರಲ್ಲ, ಹಬ್ಬ ಹರಿದಿನ ಅಂತಿರೋದಿಲ್ಲ. ಅಟ್ಲೀಸ್ಟ್ ವಾರ ಪೂರ್ತಿ ಕಷ್ಟಪಟ್ಟಿರ್ತೀರ ಮಾಡಿ ಗೊತ್ತಿಲ್ಲ. ಮಳೆ ಬಂದ ಇಂಥ ಸಮಸ್ಯೆಗಳು ಬಂದಾಗ ಅಧಿಕಾರಿಗಳು ಸ್ಪಾಟಿಗೆ ಬರಬೇಕು. ನಾವು ಈ ಹಿಂದೆಲ್ಲ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅದು ಯಾವುದೇ ದಿನ ಆಗಲಿ ಎಲ್ಲ ಸಮಸ್ಯೆ ಆಗಿದೆ ಅಂತಂದರೆ ತಕ್ಷಣಕ್ಕೆ ಆಯುಕ್ತರು ಬರ್ತಾಯಿದ್ರು. ಈ ಹಿಂದೆ ಎಲ್ಲ ಈಗ ಎಲ್ಲಿರ್ತಾರೆ ಆಯುಕ್ತರು, ಎಲ್ಲಿರ್ತಾರೆ ಅಂತಲೇ ಗೊತ್ತಲ್ಲ. ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ. ಧ್ರುವರಾಜ್ ನಮ್ಮ ಪ್ರತಿನಿಧಿ ಸಂಪರ್ಕದ. ಧ್ರುವರಾಜ್, ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ? ನಾಗೇಂದ್ರ, ಈಗ ಮುಖ್ಯವಾಗಿ ಟ್ರಿನಿಟಿ ಇಂದ MG ರೋಡ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಮೆಟ್ರೋ ಹಳಿ ಮೇಲೆ ಮರ ಬಿದ್ದಿತ್ತು. ಸದ್ಯ ಆ ಸ್ಥಳಕ್ಕೆ ಶಾಂತಿನಗರ ಶಾಸಕ ಹ್ಯಾರಿಸ್ ಭೇಟಿಯನ್ನ ಮಾಡಿ ಅದನ್ನ ತೆರವು ಮಾಡುವ ಕಾರ್ಯವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಇರ್ಬೋದು, ಹಾಗೆ ಬೆಂಗಳೂರಿನ ನಾನಾ ಕಡೆ ಕೂಡ ಅವಾಂತರಗಳಾಗಿವೆ. ಇನ್ನೊಂದು ವಿಚಾರ ಅಂದ್ರೆ ಈ ಬಸವೇಶ್ವರ ನಗರ ಒಂದೇ ಏರಿಯಾದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದಾವೆ. ಇದೇ ಒಂದು ಕಾರಣಕ್ಕಾಗಿ ಆ ಏರಿಯಾದಲ್ಲಿ ಸದ್ಯ ಈಗ ಕರೆಂಟ್ ಕೂಡ ಇಲ್ಲ. ಬಸವೇಶ್ವರ ನಗರ ಒಂದೇ ಏರಿಯಾದಲ್ಲಿ ಅಷ್ಟು ಮರ ಬಿದ್ದಿದೆ ಅಂದ್ರೆ ಈ ಮಳೆಗೆ ತೀವ್ರತೆ ಎಷ್ಟಿದೆ ಅಂತಾನೆ ನೋಡ್ಬೇಕು. ಇನ್ನು ಅಂಡರ್ ಪಾಸ್ಗಳ ಕಥೆಯನ್ನ
ನೋಡಿದ್ರೆ ಯಾರಿಗೂ ಕೂಡ ಬೇಡ. ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ಬರುತ್ತೆ ಅಂತ ಕೂಡ ಮುಂಚೆನೆ ಗೊತ್ತಿತ್ತು. ಈ ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಆದ್ರೂ ಕೂಡ ಈ BBMP ಏನಿದೆ ಯಾವುದೇ ತರಹದ ಕ್ರಮವನ್ನ ಕೈಗೊಂಡಿಲ್ಲ, ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಕೈಗೊಳ್ತಾ ಇಲ್ಲ. ಆದ್ರೆ ಈ ಮಳೆ ಬಂದಾಗ ಮಾತ್ರ ನಾವು ಸ್ಪಾಟಿಗೆ ಹೋಗ್ತೀವಿ, ಹಂಗೆ ಹಿಂಗೆ ಕತೆ ಎಲ್ಲ ಹೇಳ್ತಾರೆ. ಆದ್ರೆ ಬೆಂಗಳೂರಿನ ಸ್ಥಿತಿ ಇನ್ನೂ ಕೂಡ ಹಾಗೆ ಇದೆ. ಒಂದ್ ಚಿಕ್ಕ ಮಳೆ ಬಂದ್ರೂ ಕೂಡ ಸಹಿಸಿಕೊಳ್ಳಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಸದ್ಯ ಈಗ ಮಳೆ ನಿಂತಿದೆ ನಾಗೇಂದ್ರ ಬಾಬು, ಆದ್ರೂ ಕೂಡ ಇನ್ನೂ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆಯನ್ನ ನೀಡಿದೆ. ರಾಜಾಜಿನಗರದಿಂದ ವಿಜಯನಗರ ಸರ್ವಿಸ್ ರಸ್ತೆ ಇರ್ಬೋದು, ಅದು ಕೂಡ ಉಕ್ಕಿ ಹರಿದು ಸಾಕಷ್ಟು ಸಮಸ್ಯೆ ಆಗಿತ್ತು. ಈ ರಿಚ್ಮಂಡ್ ಸರ್ಕಲ್ ಇರ್ಬೋದು, ಹಲವು ಕಡೆ ಇದೇ ರೀತಿಯ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮರ ಬಿದ್ದು ಕಾರುಗಳು ಡ್ಯಾಮೇಜ್ ಆಗಿದೆ. ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ದಾಗ ಅಲ್ಲಿ ಹೋದಂಥ ಬಸ್ ಕೆಟ್ಟೋಗಿ ಬಸ್ಸನ್ನು ಎಳಿತಾ ಇದ್ದಾರೆ. ಮಳೆ ಬರ್ತಾ ಇರುತ್ತೆ, ಬಸ್ನ ಎಳ್ಕೊಂಡು ಬಂದು ಮೇಲ್ಗಡೆ ಬಿಡಬೇಕು. ಆ ಅಂಡರ್ ಪಾಸ್ನಲ್ಲಿ ಏನು ಮಾಡಿದ್ರು ಯಾಕೆ ನೀರು ನಿಲ್ಲುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಕಿತ್ತಾಕಿ ಅದೇನೇನೋ ಒಂದು 6 ತಿಂಗಳು ಕಾಮಗಾರಿನ ಕೂಡ ಮಾಡಿದ್ರಪ್ಪ, ಸರಿ ಹೋಗಲೇ ಇಲ್ಲ. ನಾಳೆ ಅದನ್ನು ಫಾಲೋ ಮಾಡ್ತೀವಿ ನಾವು.